ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ್ರ ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ವ್ಲಾಗಲ್ಲಿ ಮಕ್ಕಳು ನಾವೇನು ಮಾಡ್ತೀವೋ ಅದನ್ನು ನೋಡಿಕೊಂಡು ಅವರು ಹಾಗೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ನಮ್ಮ ಮನೆಯಲ್ಲಿ ಹಸುಗಳಿದ್ದೀವಿ ಅಲ್ಲ, ಅದಕ್ಕೆಲ್ಲ ಅವರು ಕಟಾಕಿ ಈ ಥರ ಮೇವನ್ನ ಹಾಕೋದನ್ನು ಇವನು ಚೆನ್ನಾಗಿ ಅಬ್ಸರ್ವ್ ಮಾಡವನೆ. ಯಾಕೆಂದರೆ ಇವನಿಗೆ ಪ್ರಾಣಿಗಳು ಅಂದರೆ ಅಷ್ಟೊಂದು ಇಷ್ಟ ಇವನಿಗೆ. ಯಾವಾಗ್ಲೂ ಅಷ್ಟೇ ಅಂಬ ಅಂಬ ಅಂದ್ಕೊಂಡು ಅವನು ಹೊರ್ಗಡೆನೇ ಇರ್ತಾನೆ ಜಾಸ್ತಿ. ಹಾಗಾಗಿ ಹಸುಗಳು ಇಷ್ಟ ಅಂತ ಅದನ್ನೆಲ್ಲ ಮೇವನ್ನ ತುಂಬ ಹಾಕೊಳ್ಳೋದನ್ನು ಅವನು ನೋಡಿ ಅಬ್ಸರ್ವ್ ಮಾಡೋನು. ವಿಷ್ಣು ಇಲ್ಲಿ ನೋಡು, ಏಂತಕ್ಕೆ ಆಗ್ತಾ ಇದೆಯಾ? ಏಂತಕ್ಕೆ ಆಗ್ತೀಯ ಅದನ್ನ? ಅಂಬಗೆ ಯಾರು ಹಾಕೋದು? ತಾತ ಆಗ್ತದಾ? ಎಲ್ಲೈತೆ ಅಂಬ? ಯಾರು ಹಿಡ್ಕೊಬರ್ತಾರ ಅಂಬನ? ಯಾರಿಂಗೆ ಮೇವು ಹಾಕೋದು? ಯಾರು ಅಂಬಗೆ ಯಾರು ಹಾಕ್ತಾರೆ? ತಾತ. ಅವನಿಗೂ ನಮ್ಮ ಮಾವಂಗೂ ತುಂಬ ಚೆನ್ನಾಗಿ ಬಾಂಡಿಂಗ್ ಇದೆ. ಹಾಗಾಗಿ ಅವನು ಜಾಸ್ತಿ ತಾತ ತಾತ ಅಂತಲೇ ಜಾಸ್ತಿ ಹಚ್ಕೊಂಡವನೇ. ಹಾಗಾಗಿ ಅವರು ಡೈಲಿ ಯಾವಾಗಲೂ ಹಸುಗಳನ್ನ ಕಟ್ಟಾಕಿ ಈ ಥರ ಮೇವು ತುಂಬ ಹಾಕೋದನ್ನು ಅಬ್ಸರ್ವ್ ಮಾಡಿರೋದಕ್ಕೆ ಅವನು ಕೂಡ ಅಷ್ಟೇ ತಾತ ಅಂಬ ಹಿಡಕ ಬರ್ತದೆ ಅಂತ ಅಂದ್ಬಿಟ್ಟು ನಾನು ಅಷ್ಟರಲ್ಲಿ ಮೇವು ಹಾಕ್ತೀನಿ ಅಲ್ಲಿ ಚರಣೆಗೆ. ಅವ್ರು ಯಾವಾಗಲೂ ಫಸ್ಟ್ ಹಸು ಹಿಡ್ಕೊಬರೋಕ್ಕೆ ಮುಂಚೆ ಹಾಕ್ತಾರೆ. ಹಾಗಾಗಿ ಅವನು ಕೂಡ ಅದನ್ನೇ ಮಾಡ್ತವನೆ. ಇಲ್ಲಿ ಅಂಬ ಹಿಡ್ಕ ಬರ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ತಲೆ ಉಪಯೋಗಿಸೋನೆ ಅಂತ ಅಂದರೆ ನಿಜವಾಗ್ಲೂ ಅಂಥ ಮೂಮೆಂಟ್ಗಳನ್ನ ನೋಡಿದಾಗ ಖುಷಿ ಅಂತ ಅನಿಸುತ್ತೆ. ಎಷ್ಟು ಬುದ್ಧಿ ಇವೆ ಮಕ್ಳುಗಳಿಗೆ, ಹಾಗೆ ಎಷ್ಟು ನಮ್ಮನ್ನು ಅಬ್ಸರ್ವ್ ಮಾಡಿದೆ ಅಂತ ನೋಡ್ಬೋದು. ಅದು ಬಿಟ್ಟು ಎತ್ತಕ್ಕಾಗದೆ ಇದು ಎತ್ತಿ ಮೇವು ಹಾಕ್ತೇನೆ ಅಂತ ಹಾಕ್ತಾನಲ್ಲ, ಸೊ ಅದೊಂದು ನೋಡಿ ಖುಷಿಯಾಗುತ್ತೆ ಅಷ್ಟೇ. ಹಾಗೆ ನಾನಿಲ್ಲಿ ಪುಳಿಯೋಗರೆ ಗೊಜ್ಜನ್ನ ಮೇಲ್ಕೋಟೆ ಥರ ಪುಳಿಯೋಗರೆನ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಆದರೆ ಪುಳಿಯೋಗರೆ ಗೊಜ್ಜಂತೂ ತುಂಬ ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವೊಂದು ಸಲ ಮೇಲ್ಕೋಟೆಯಿಂದ ಪುಳಿಯೋಗರೆನ ಗೊಜ್ಜು ರೆಡಿ ಮಾಡಿರೋದನ್ನು ತಂದಿದ್ವಿ. ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಹಾಗೇ ಇತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಷ್ಟೇ ಸಖತ್ತಾಗಿ ಬಂದಿತ್ತು. ನಾನು ಆ ಪುಳಿಯೋಗರೆ ಗೊಜ್ಜು ಮೇಲೆ ಇದ್ದಂಥ ಹೇಗೆ ಮಾಡೋ ವಿಧಾನ ಅದನ್ನು ಕೊಟ್ಟಿದ್ರು ಆ ಲೇಬಲ್ನ ಎತ್ತಿಟ್ಕೊಂಡಿದ್ದೆ. ಈಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿತ್ತು, ಅದನ್ನು ಓದ್ಕೊಂಡು ಹಾಗೇ ಮಾಡಿದೆ. ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು. ಇಲ್ಲಿ ಮೆಂತ್ಯನ ನಾನಿಲ್ಲಿ ಒಂದು 1/4 ಟೀ ಸ್ಪೂನಲ್ಲಿ 1/4 ಭಾಗ ಮೆಂತ್ಯ, ಸಾಸಿವೆ, ಹಾಗೆ ಮೆಣಸು. ಮೆಣಸು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಮೆಂತ್ಯ ಮತ್ತು ಸಾಸಿವೆ ಇದೆಲ್ಲ ಸಮ ಪ್ರಮಾಣ. ಮೆಣಸು ಮೂರೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು, ಮೆಂತ್ಯ ಎಷ್ಟು ತಗೊಂಡಿರ್ತೀವೋ ಅದರ 4ರಷ್ಟು ನಾವಿಲ್ಲಿ ಜೀರಿಗೆನ ತಗೊಂಡು, ಜೀರಿಗೆ ಎಷ್ಟು ತೊಗೊಂಡಿರ್ತೀವೋ ಅದ್ರ 4ರಷ್ಟು ನಾವಿಲ್ಲಿ ಧನಿಯಾ ಬೀಜನ ಹಾಕೊಬೇಕು. ಧನಿಯಾ ಬೀಜದಲ್ಲಿ 1/4 ಭಾಗ, 1 ಕಪ್ ಧನಿಯಾ ಬೀಜ ತಗೊಂಡ್ರೆ 1/4 ಕಪ್ ಅದರಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಕಡಲೆಬೇಳೆನ ತಗೊಂಡು, ಹಾಗೆ 1 ಕಪ್ಪು ಕೊಬ್ಬರಿನ ತಗೊಂಡು ಅದನ್ನು ಕೂಡ ಅಷ್ಟೇ ಎಲ್ಲನೂ ಕೂಡ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಲರ್ ಚೆನ್ನಾಗಿ ಕೊಡುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಹಾಗೆ ಅದಕ್ಕೆ ನಾನಿಲ್ಲಿ ನನಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಪುಡಿ, ನಾನು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀನಿ ಅದಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಯಾಕೆ ಖಾರದ ಮೆಣಸಿನ್ಕಾಯಿನ ಒಂದು 3-4 ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಆರೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಬಿಟ್ಟು, ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಹುಣಸೆ ರಸ ಏನು ತೆಗೆದು ಇಟ್ಕೊಂಡಿದ್ದೆ ಆ ಹುಣಸೆ ರಸನ ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಇಲ್ಲಿ ನಾನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಬೆಲ್ಲನ ಪುಡಿ ಜೊತೆಗೇ ಹಾಕಬೇಕು. ಸೊ ಅದು ಇಟ್ಕೊಂಡಿದ್ದೆ, ಆದರೆ ಸ್ವಲ್ಪ ಹಿಂದಕ್ಕಾದಂಗೆ ಇಟ್ಬಿಟ್ಟು ಅದನ್ನು ಮರ್ತುಬಿಟ್ಟೆ ಅಷ್ಟೇ. ಆದರೆ ನೀವು ಬೆಲ್ಲನ ಹುಳಿ ಬೇಯೋವಾಗಲೇ ಹಾಕ್ಕೊಳ್ಳಿ. ಪೌಡ್ರು ಕಲರ್ ನೋಡ್ಬೋದು ಎಷ್ಟು ಆಸಮಾಗಿ ಬಂದಿದೆ ಅಂತ. ನಾನಿಲ್ಲಿ ಒಂದು ಪೌಡ್ರು ಮಾಡ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಬಾರ್ದು, ಜಾಸ್ತಿ ತರಿನೂ ಮಾಡ್ಕೊಬಾರ್ದು. ಒಂದು ಮೀಡಿಯಮಲ್ಲಿ ಅದು ತರಿಯಾಗಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಆರಲಿಕ್ಕೆ ಅಂತೇಳಿ, ಏಕೆಂದರೆ ನಾನು ನಾನು ಎತ್ತಿಟ್ಕೊತೀನಿ ಫ್ರಿಜ್ಜಲ್ಲಿ. ಹಾಗಾಗಿ ಸ್ವಲ್ಪ ಆರಲಿ ಅಂತೇಳಿ ತಟ್ಟೆಲಿ ಹಾಕ್ಬಿಟ್ಟಿದ್ದೆ. ಹಾಗೆ ಹುಳಿ ನೋಡ್ಬೋದು. ನಿಮಗೆ ಹುಳಿ ಹೇಗೆ ಬೇಯುತ್ತೆ ಅಂದರೆ
ಅರ್ಧ ಅದು ಎಣ್ಣೆ ಬಿಟ್ಕೊಂಡಿರುತ್ತೆ. ನಾವು ಹುಳಿನೇ ಎಷ್ಟು ತಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ಹುಳಿ ಆಗಿರುತ್ತೆ. ಅಷ್ಟು ತಿಕ್ಕಾಗಿ ನಾವು ಹುಳಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಂಗೆ ಬೇಯಿಸ್ಕೊಂಡಾಗ್ಲೇ ಹುಳಿ ಟೇಸ್ಟ್ ಚೆನ್ನಾಗಿ ಬರೋದು. ಆ ಬೆಂದಂಥ ಹುಳಿಗೆ ನಾನು ಕೊಬ್ಬರಿ ತುರಿನ ಇವಾಗಲೇ ಹಾಕಿ ಎತ್ತಿಟ್ಕೊತಿದ್ದೀನಿ. ಒಂದೊಂದು ಟೈಮಲ್ಲಿ ಹಾಕೋದು ಮರೆತುಬಿಡ್ತೀನಿ ಅಂತ. ನೀವು ಬೇಕಿದ್ರೆ ಒಗ್ಗರಣೆ ಮಾಡಬೇಕಾದ್ರೂ ಹಾಕೊಬೋದು. ಹಾಗೆ ನಾನಿಲ್ಲಿ ಆ ಹುಳಿಗೆ ನನಗೆ ಕ್ವಾಂಟಿಟಿ ಎಷ್ಟು ಬೇಕು, ನಾನಿಲ್ಲಿ ಒಂದು 10ರಿಂದ 12 ಸ್ಪೂನಷ್ಟು ಪೌಡ್ರು ಅಂತ ಅಂದರೆ ಇದೇನಿರುತ್ತೆ ಪುಳಿಯೋಗರೆ ಪೌಡ್ರು ಏನು ಮಾಡ್ಕೊಂಡಿದ್ದೆ ಅದನ್ನು ಈ ಹುಳಿ ಜೊತೆಗೆ ಹಾಕಿ ಒಂದು ಅರ್ಧ ನಿಮಿಷ ಅದನ್ನು ಬೇಯಿಸ್ಕೊತೀನಿ ಅಷ್ಟೇ. ಜಾಸ್ತಿ ಬೇಯಿಸ್ಕೊಳ್ಳಲ್ಲ. ಅದನ್ನು ಚೆನ್ನಾಗಿ ಹಂಗೇ ಹುಳಿ ಜೊತೆಗೇ ಚೆನ್ನಾಗಿ ಬೇಯಿಸ್ಕೊಂಡಾಗ ಹುಳಿ ನೋಡ್ಬೋದು, ಹುಳಿ ಎಷ್ಟು ಚೆನ್ನಾಗಿ ಒಳ್ಳೆ ಹಲ್ವಾ ಬರುತ್ತಲ್ಲ ಜೊತೆಯಲ್ಲಿ, ಆ ಥರ ಒಳ್ಳೆ ಸಖತ್ತಾಗಿ ಟೇಸ್ಟ್ ಅಂತೂ ನಿಜ ಹೇಳ್ತೀನಿ ಅಷ್ಟೇ ಚೆನ್ನಾಗಿ ಅಷ್ಟೇ ಸಖತ್ತಾಗಿ ಬಂದಿತ್ತು. ಹಾಗೆ ನಾನು ಬೆಲ್ಲ ಹಾಕೋದನ್ನ ಮರ್ತುಬಿಟ್ಟಿದ್ನಲ್ಲ, ಹಾಗೆ ಮತ್ತೆ ಮೀಡಿಯಮ್ ಆದರೆ ಇದನ್ನೆಲ್ಲ ನೀವು ಪೌಡ್ರ್ ಮಾಡ್ಬೇಕಾದ್ರೆ ಇನ್ನೊಂದು ಟಿಪ್ ಏನಂತಂದರೆ ಫುಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಬೆಲ್ಲನ ಹುಳಿ ಜೊತೆಗೆ ಇವಾಗ ಹಾಕಿಬಿಟ್ಟು ಒಂದು 1 ನಿಮಿಷ ಕುದಿಸಿದ್ದೀನಿ ಅಂತ ಅನಿಸುತ್ತೆ. ಅದು ಬೆಲ್ಲ ಅದು ಹುಣಸೆ ಹುಳಿ ಕಾವು ಇರುತ್ತಲ್ಲ ಅದು ಬಿಸಿ ಅದಕ್ಕೆ ಕರ್ಗೋಗ್ಬಿಡುತ್ತೆ. ನಾನಿಲ್ಲಿ ನನ್ನ ಮಗನಿಗೆ ಅಂಗನವಾಡಿದು ಬೆಲ್ಲ ಕೊಡ್ತಾರೆ ಆರ್ಗಾನಿಕ್ಕು, ಆ ಬೆಲ್ಲನ ಯೂಸ್ ಮಾಡ್ತೀನಿ. ಅಂಗನವಾಡಿಯಿಂದ ಫುಡ್ ಕೊಟ್ಟಾಗ ಕೊಡ್ತಾರಲ್ಲ ಅದೇ ಬೆಲ್ಲನ. ಸೊ ಚೆನ್ನಾಗಿದೆ. ಹಾಗೆ ಆ ಬೆಲ್ಲ ಸ್ವಲ್ಪ ಆರ್ಗಾನಿಕ್ ಬೆಲ್ಲ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಗೊಜ್ಜಂತೂ ನಿಜವಾಗ್ಲೂ ಅನ್ನಕ್ಕೆ ಕಲಿಸಿದಾಗ ಅಷ್ಟು ಕಾಣಲ್ಲ. ಹಳೆ ಹುಣ್ಸೆಹಣ್ಣು ಅಲ್ವಲ್ಲ ಇದು, ಕೆಂಪು ಹುಣ್ಸೆಹಣ್ಣು ಆದ್ದರಿಂದ ಸ್ವಲ್ಪ ಕಲರಾಗೆ ಬಂದಿದೆ ಅಷ್ಟೇ. ನಾನು ನಿಮಗೆ ಬೆಲ್ಲನ ತೋರಿಸಿದ್ದೆ ಅಷ್ಟೇ. ಹುಳಿ ಅಂತೂ ನಿಜ ಹೇಳ್ತೀನಿ ಆಗಿತ್ತು ಮಾತ್ರ. ನನಗೆ ಎಡಿಟ್ ಮಾಡಬೇಕಾದ್ರೂ ಅಷ್ಟೇ ಗೊಜ್ಜು ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಒಗ್ಗರಣೆನ ಮಾಡ್ಕೊಳ್ಳುವಂಥದ್ದು. ಆ ಹುಳಿ ರೆಡಿ ಇದ್ದರೆ ನಾವು ಯಾವಾಗ ಬೇಕಾದರೂ ಪುಳಿಯೋಗರೆಗೆ ಒಗ್ಗರಣೆ ಹಾಕೊಳ್ಳೋದು. ನಾನಿಲ್ಲಿ ಮಿಕ್ಕಿದಂಥ ಪೌಡ್ರನ್ನ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊತಿದ್ದೀನಿ. ಹೊರ್ಗಡೆನೂ ಇಟ್ಕೊಬೋದು, ಆದರೆ ಫ್ರಿಜ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನಾನು 6 ತಿಂಗ್ಳಿಗೆ ಒಂದು ಸಲ ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು ಇವು 3 ಕೂಡ, ಹಾಗೆ ತರಕಾರಿಗಳಿಗೆ ಏನಾದ್ರು ಫ್ರೈ ಮಾಡಬೇಕಾದ್ರೆ ಒಂದು ಪೌಡ್ರು, ಆ ರೆಸಿಪಿನೂ ಕೂಡ ಯಾವಾಗಲಾದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಪೌಡರ್ಸ್ನೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲಾದರೂ ಬೇಕಂತ ಅಂದಾಗ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು ಅಂತೇಳಿ ನನಗೆ 6 ತಿಂಗಳಿಗಾಗೋಷ್ಟು ಮಾತ್ರ ನಾನು ಪೌಡ್ರ್ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳಲ್ಲ. ಹಾಗೆ ಇಲ್ಲಿ ಪುಳಿಯೋಗರೆಗೆ ನಾರ್ಮಲಾಗಿ ನಾವು ಹೇಗೆ ಒಗ್ಗರಣೆನ ಹಾಕೊಂತೀವೋ ಅದೇ ರೀತಿ ಒಗ್ಗರಣೆನ ಹಾಕ್ಕೊಂಡು ನಾವು ಹುಳಿ ಏನಿರುತ್ತೆ ಆ ಹುಳಿನ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಎಣ್ಣೆ ಕಾದಿರೋದ್ರಿಂದ ಅದನ್ನೇನು ಫ್ರೈ ಮಾಡುವಂಥ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಒಗ್ಗರಣೆ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಕಾದಿರುತ್ತಲ್ಲ ಅದರಲ್ಲೇ ಸಾಕು. ಹಾಗೆ ಇನ್ನೊಂದು ಏನಂತಂದರೆ ಚೆನ್ನಾಗಿ ಅದು ಎಣ್ಣೆಲೇ ಕುದಿಸ್ಬಿಟ್ರೆ ಹುಳಿನ ಹಾಕಿ ಒಗ್ಗರಣೆ ಜೊತೆಗೆ ಅದು ಸ್ವಲ್ಪ ಕಲರ್ ಕಪ್ಪಗಾದಂಗೆ ಆಗ್ಬಿಡುತ್ತೆ. ಹಾಗಾಗಿ ಕಾದಿರೋ ಎಣ್ಣೆಗೆ ಇದನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಗೊಜ್ಜನ್ನು ಅನ್ನಕ್ಕೆ ಕಲಿಸ್ಕೊಂಡು ಈ ಒಗ್ಗರಣೆನ ಅನ್ನಕ್ಕೂ ನೀವು ಹಾಗೇ ಮಿಕ್ಸ್ ಮಾಡ್ಕೊಬೋದು. ಸೊ ನಿಮ್ಗೆ ಹೇಗಾಗುತ್ತೋ ಹಾಗೆ ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಸ್ಕೂಲ್ಗೋಸ್ಕರ ಟಿಫನ್ನು ಉದ್ರುದ್ರಾಗಿ ಅನ್ನನ ಮಾಡ್ಕೊಂಡಿದ್ದೆ, ಚೆನ್ನಾಗಾಗಿತ್ತು. ನನ್ನ ಮಗನೂ ಕೂಡ ಅಷ್ಟೇ, ಅಮ್ಮ ಪುಳಿಯೋಗರೆ ಸಖತ್ತಾಗೈತೆ ಇವತ್ತು ಅಂತ ಹೇಳ್ತಾ ಇದ್ದ. ಸೇಮ್ ಮೇಲ್ಕೋಟೆ ಥರನೇ, ಆದರೆ ಮೇಲ್ಕೋಟೆ ಪುಳಿಯೋಗರೆನಲ್ಲಿ ಕಡಲೆಕಾಳನ್ನ ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಕಡಲೆಕಾಳನ್ನ ಹಾಕಿಲ್ಲ, ಕಡಲೆ ಬೀಜನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಒಂದೊಂದು ತುತ್ಕೂ ಅಲ್ಲಿ ಕಡಲೆ ಬೀಜ ಜೊತೆಲಿ ಸಿಗ್ತಾಯಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆ ಬೀಜನ ಜಾಸ್ತಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ ತಮ್ನೇಲ್ಗೋಸ್ಕರ ಹಾಗೆ ಪ್ರೆಸೆಂಟೇಷನ್ ಅಂತ ಕೊಟ್ಕೊಂಡು ಒಂದು ಫೋಟೋ ತಗೊಳ್ಳೋದ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಡೆಕೋರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆದರೆ ಈ ಗೊಜ್ಜು ನಾನು ನಮ್ಮ ಮನೆಗೆ ಎಸ್ಪೆಷಲಿ ನನ್ನ ಮಗನಿಗೆ ಮಾಡಿ ಇಟ್ಕೊಂಡಿರೋದು. ಅವ್ನು ಕೇಳಿದಾಗ ಸರಿಯಾಗಿ ಊಟ ಮಾಡದೇ ಇದ್ದಾಗ ಮಾಡಿಕೊಡೋದ ಅಂತ ಹೇಳಿ. ಹಾಗೆ ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ಹಣ್ಣುಗಳನ್ನೆಲ್ಲ ತಂದಿದ್ವಲ್ಲ, ಹಾಗಾಗಿ ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ. ಅದನ್ನು ಮಾಡಿ ನನಗೆ ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಫ್ರೀ ಟೈಮಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಫ್ರೂಟ್ ಕಸ್ಟರ್ಡ್ ಜೊತೆಗೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಐಸ್ ಕ್ರೀಮ್ ಕೂಡ ತರಿಸಿದ್ದೆ. ಆ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿದ್ನಲ್ಲ, ಆಗ ಸ್ವಲ್ಪ ಹಾಕ್ಕೊಂಡು ನಾನು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ತಿಂದೆ. ಆ ಫ್ರೂಟ್ಸ್ ಜೊತೆಗೆ ಐಸ್ ಕ್ರೀಮು ಹಾಕೊಂಡು ತಿಂದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನು ಈ ಐಸ್ ಕ್ರೀಮ್ ಕಪ್ಪನ್ನು ನಾನು ಬೆಂಗಳೂರಿನಲ್ಲಿ ಒಂದು ಮಾಲಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಇಷ್ಟ ನನಗೆ ಈ ಗ್ಲಾಸು, ಹಾಗಾಗಿ ಈ ಗ್ಲಾಸಲ್ಲಿ ಸ್ವೀಟ್ ತಿಂತಾಯಿದ್ದೀನಿ ಅಷ್ಟೇ.
ಹಾಗೆ ನನ್ನ ಇವತ್ತಿನ ವ್ಲಾಗ್ ಪುಳಿಯೋಗರೆ ಗೊಜ್ಜು ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿರುತ್ತೆ, ನಾನು ಹೇಳಿದಂಥ ಪ್ರಪೋರ್ಷನಲ್ಲೇ ನೀವು ಮಾಡಿ ಗೊಜ್ಜುನ ನಿಜವಾಗ್ಲೂ ಸಕ್ಕತ್ತಾಗಿ ಬರುತ್ತೆ. ಹಾಗೆ ನನ್ನ ವ್ಲಾಗ್ಸ್ ನೋಡ್ತಿರೋರು ಯಾರಾದರೂ ನಮ್ಮ ಮನೆ ಹತ್ರ ಇರೋರು, ನಮ್ಮ ಫ್ಯಾಮಿಲಿಯವರಾಗಿದ್ದರೆ ನಮ್ಮ ಮನೆಗೆ ಬನ್ನಿ, ನಾನು ಪುಳಿಯೋಗರೆ ಗೊಜ್ಜುನ ನಿಮಗೋಸ್ಕರ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.